ತಿಂಗಳಾಗಿದೆ. 4 ತಿಂಗಳಿಗೋಸ್ಕರ ಅವ್ರಿಗೆ ಮಾಡಿದ್ದಾರೆ. ಅವ್ರ ಅಪ್ಪ ಅಮ್ಮ ಯಾರು ನೋಡ್ತಾರೆ, ಇವಾಗ ಅವ್ರ ಅಮ್ಮ ವಿಷಯ ಗೊತ್ತಿಲ್ಲ. ಗೊತ್ತಾದ್ರೆ ಅವ್ರಮ್ಮ ಆ ಸ್ಪಾಟಲ್ಲಿ ಸತ್ತೋಗ್ತಾರೆ. ICU ಇದ್ದಾರೆ, ಅದಕ್ಕೇನೆ ಪ್ರಶ್ನೆ ಇಲ್ಲ. ಆಲ್ರೆಡಿ ಒಂದು ಮಗು ಸತ್ತೋಗಿದೆ, ಅವ್ರಿಗೆ ಸತ್ತೋಗಿದ್ದು. ಇವನಿರೋನೊಬ್ಬ ಚಿಕ್ಕ ವಯಸ್ಸಿನಿಂದ ಭಾಳ ಮುದ್ದು ಮಾಡಿ ಬೆಳೆಸಿದ್ರು. ಇಲ್ಲಿ ಬಂದು ಇಲ್ಲಿ ಒಂದು 4 ತಿಂಗಳಾಗಿದೆ, 4 ತಿಂಗಳಾಗಿದೆ ಅಂತ ಫ್ರೆಂಡ್ಸ್ ಆಗಿ 4 ತಿಂಗಳಿಗೆ ಏನಾದ್ರು ಕಾನೂನು ಇತ್ತಲ್ವ, ಅವಳು ಹೋಗ್ಬೋದಿತ್ತಲ್ವ, ಕೇಳ್ಬೋದಿತ್ತಲ್ವ. ಅವಳಿಗೆ ಅಷ್ಟೊಂದು ಅವಳು ಮದುವೆನ ಆಗ್ಲೇಬೇಕು ಅಂತ ಇದ್ದಾರೆ, ಬಂದು ಕೇಳ್ಬೋದಿತ್ತಲ್ವ. ಪ್ರಾಣ ತೆಗೆಯೋರ್ಗು ಹೋಗಿದ್ದಾರೆ ಅಂದ್ರೆ ಅವ್ರ ಅಪ್ಪ ಅಮ್ಮನ ಯಾರು ನೋಡ್ತಾರೆ ಸರ್? ಇಡೀ ಊರಲ್ಲಿ ಅವ್ನು ಮುದ್ದಿನ ಮಗ ಆಗಿದ್ದ, ಇಡೀ ಊರ ಸ್ಮಶಾನ ಆಗ್ತಿದೆ. ಇವಾಗ ಯಾರು ನೋಡ್ತಾರೆ ಅವ್ರನ್ನೆಲ್ಲ? ಮೇಡಮ್, ನಿಮ್ಗೆ ಮದ್ವೆ ಬಗ್ಗೆ ಗೊತ್ತಿತ್ತಾ? ವಿರೋಧ ಏನಾದ್ರು ವ್ಯಕ್ತಪಡಿಸಿದ್ರ? ಅದೆಲ್ಲ ಏನು ಗೊತ್ತಿಲ್ಲ. ಮನೆ ರೆಡಿ ಮಾಡಿಸ್ತಾ ಇದ್ರು. ಮನೆ ಬಂದಿದ್ರೆ ಮಾಡ್ಕೊಡ್ತಿದ್ರು. ನಮ್ಗೇನು ಬೇರೆ ಅವ್ರಿಗೇನೇನು ಮದುವೆ ಆಗಿರ್ಲಿಲ್ಲ. ಹುಡುಗ ಏನಾದ್ರು ನಿಮ್ ಬಳಿ ಹೇಳಿದ್ನ? ಮದ್ವೆ ಬಗ್ಗೆ ಏನಾದ್ರು ಹೇಳಿದ್ನ ಮೇಡಮ್? ಅಲ್ಲ, ಇವ್ರಿಗೆ ಹೆಣ್ಮಕ್ಳು ಅವರಮ್ಮ ಬದುಕಲ್ಲ ಸರ್, ನಿಜವಾಗ್ಲು. ಅವನಿಗೆ ಒಬ್ಬಂಗೆ ಶಿಕ್ಷೆ ಕೊಟ್ಟು ಹೋಗ್ಬಿಟ್ರು. ಆದ್ರೆ ಅವ್ರಮ್ಮ ಅವ್ರಪ್ಪ ಯಾರು ನೋಡ್ತಾರೆ ಸರ್? ಅವ್ರ ಮನೆ ಯಾರು ನೋಡ್ತಾರೆ ಸರ್? ಅರ್ಥ ಮಾಡ್ಬೇಕಲ್ವಾ? ಅವಳೊಂದು ಹೆಣ್ಣಾಗಿ ಒಂದು ಸಂಸಾರ, ಒಂದು ಮನೆನೇ ತೆಗೆದ್ಬಿಟ್ಲು ಅವಳು. ಹೋಗ್ತಾ ಇರ್ಲಿಲ್ಲ ಸುತ್ತಾ ಇರ್ಬೇಕಾದ್ರೆ ಪೆಟ್ರೋಲ್ ಹಾಕಿದಾಳಲ್ವ, ಅವ್ನಿಗೆ ಎಷ್ಟು ಉರಿ ಹಾಕಿರುತ್ತೆ, ಅವ್ನು ಎಷ್ಟು ಸಟ್ಟ ಅನ್ಭವಿಸಿರ್ತಾನೆ, ಎಷ್ಟು ಸಟ್ಟ ಅನ್ಭವಿಸಿರ್ತಾನೆ. ಆಮೇಲೆ ಬೇಕಿದ್ರೆ ಸುಟ್ಟಾಕೋದು. ಈ ಅಮ್ಮ ಎಲ್ಲೋ ಏನೋ ಮಾಡ್ತೀವಿ, ಮನೆ ಕರ್ಕೊಂಡೋಗಿ ಓಡಾಕಿ ಆಡೋದಲ್ಲ, ಬೆಂಕಿ ಎಷ್ಟು ಹೊರಗೆ ಮಾಡ್ಯಾರಲ್ಲ ಈ ಕರ್ಮ. ಎಷ್ಟು ವರ್ಷ ಆಗಿತ್ತು ನೀವು ಬೆಂಗಳೂರು ಬಂದು? ಈ ಪರಿಚಯದ ಬಗ್ಗೆ ನಿಮಗೇನಾದರೂ ಗೊತ್ತಿತ್ತಾ? ಬೆಂಗಳೂರು ಇಲ್ಲ ಪರಿಚಯ ಏನ್ ಓದ್ಕೊಂಡಿದ್ದವ್ರು? ನಮ್ಮ ಮಾತು ಏನು ಶಿಕ್ಷೆ ಕೊಟ್ಟೋಣ ಆ ಥರ ಸಿದ್ದರಾಮಯ್ಯ ಸರ್ಕಾರ ಕರೆಕ್ಟಾಗಿತ್ತು. ಸರ್ಕಾರ ಐತೆ ಅನ್ನಂಗಿದ್ರೆ ಆ ಥರ ಆಗ್ಬೇಕು. ಇಲ್ಲ ಸತ್ವಕ್ಕೆ ನಮಗೆ ಶಿಕ್ಷೆ ಆಗ್ಬೇಕು. ಪೇಷರಿಂದ ಫೋನ್ ಮಾಡಿ ನಾವು ಅರ್ಶಿನಾಗ ಗಾಡಿ ಮಾತ್ರ ಗಾಡಿ ತೆಗೆಲ್ಲ